ನಮಸ್ಕಾರ. KCS ಮೀಡಿಯಾ ಮೂಲಕ ತಿಳಿಯಪಡಿಸುವ ವಿಷಯವೇನೆಂದರೆ, ಕಡಬ ತಾಲೂಕು ಹೈತೂರು ಗ್ರಾಮ ಕೆರ್ಮಾಯಿ ಎಂಬ ಸ್ಥಳದಲ್ಲಿ ಬೆಂಗಳೂರಿನಿಂದ ಪ್ರವಾಸಕ್ಕೆ ಹೋಗಿ ಅವರ ಸಂಬಂಧಿಕರಾದ ಜೋಸೆಫ್ ಅವರ ಮನೆಗೆ ಹೋಗಿರ್ತಾರೆ. ಹೋದ ಸಮಯದಲ್ಲಿ ಹಿಂದೂ ಸಂಘಟನೆಯವರು ಅವರ ಮನೆಗೆ ಹೋಗಿರುವುದನ್ನು ತಿಳ್ಕೊಂಡು ಅಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಮತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಎಂಬುದಾಗಿ ಸುಳ್ಳು ಒಂದು ಆರೋಪವನ್ನು ಅವರ ಮೇಲೆ ಹೊರಿಸಿ ಪೊಲೀಸ್ ಸ್ಟೇಷನಲ್ಲಿ ಅವರು ಕೇಸ್ ಕೊಟ್ಟಿರ್ತಾರೆ, ದಾಖಲೆ ಮಾಡಿರ್ತಾರೆ. ಅದನ್ನು ಪರಿಶೀಲನೆ ಮಾಡಿದಾಗ ಅದು ಸುಳ್ಳು ಎಂಬುದಾಗಿ ಕಂಡು ಬಂದಿದೆ. ಇವಾಗ ಅವರು ಸುಮ್ಮನೆ ಅವರು ಹೋಗಿ ಅವ್ರ ಮನೆಗಂತ ಹೋಗಿರೋರ ಮೇಲೆ ಇಷ್ಟು ಅಪರಾಧ ಹಾಕಿದಾರಲ್ಲ, ಅವರು ಎಷ್ಟು ಮಾನಸಿಕವಾಗಿ ಎಷ್ಟು ನೋವು ಪಟ್ಟಿರ್ತಾರೆ. ಆ ನೈಟ್ ಎಲ್ಲ ಎಷ್ಟು ನೋವು ಅನುಭವಿಸಿರ್ತಾರೆ. ಈ ರೀತಿಯಾಗಿ ಇಲ್ಲ ಸಲ್ಲಲಾರದ ಅಪರಾಧವನ್ನು ಅವರ ಮೇಲೆ ಹಾಕಿ ಕೇಸ್ ಕೊಡುವುದು ಇದೆಷ್ಟು ಮಟ್ಟಿಗೆ ನ್ಯಾಯ ಅನಿಸುತ್ತೆ. ಮೊದಲನೇದಾಗಿ ಅವ್ರು ಕೊಟ್ಟಿರುವಂಥ ವಿಷಯ ಏನಂದರೆ ಮತಾಂತರ ಅಂತ ಹೇಳಿ. ಮತಾಂತರ ಮಾಡೋದು ಮನೆಗಳಲ್ಲಿ ಮತಾಂತರ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಈ ಕ್ರೈಸ್ತ ಸಮುದಾಯವೇ ಒಂದು ಕಾನೂನಿನ ಅಡಿಯಲ್ಲಿ ಇರುತ್ತೆ. ನಾನು ಒಂದು ಪ್ರೊಟೆಸ್ಟೆಂಟ್ ಸಭೆಗೆ ಸಂಬಂಧಪಟ್ಟಿರೋವಳು, ನಾನು ಕನ್ನಡ CSI ಚರ್ಚಿಗೆ ಸಂಬಂಧಪಟ್ಟಿರೋವಳು. ನಾನು ಸಭೆಗಳಲ್ಲಿ ಕಾನೂನನ್ನು ಹೆಚ್ಚು ಪಾಲನೆ ಮಾಡ್ತಾರೆ, ಕಾನೂನಿಗೆ ಒಳಪಟ್ಟಿರ್ತಾರೆ. ಅಂಥದ್ದು ಹೋಗಿ ಎಲ್ಲ ಅವರು ಮತಾಂತರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದು ಸುಳ್ಳು ಆರೋಪ ಹಾಕಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು ಅಂತ ಹೇಳಿ. ಈಗ ಅನೈತಿಕ ಚಟುವಟಿಕೆಗಳಂದರೆ ಅವರ ಕುಟುಂಬದ ಮೇಲೆ, ಕುಟುಂಬದಲ್ಲಿ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಈ ಅನೈತಿಕ ಚಟುವಟಿಕೆಗಳು ಅನ್ನುವಂಥ ಪದವನ್ನು ಬಳಸಿ ಅವರು ಕೇಸ್ ಹಾಕಿದಾರಲ್ಲ, ಇವಾಗ ಅದು ಇಲ್ಲ, ಅಲ್ಲಿ ನಡೆದಿಲ್ಲ ಏನು ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಏನು ಉತ್ತರ ಕೊಡ್ತಾರೆ ಅವರು? ಕೇಸ್ ಕೊಟ್ಟಂಥವ್ರು ಏನು ಉತ್ತರ ಕೊಡ್ತಾರೆ? ಇದು ಏನಂದರೆ, ಈಗ ಅವರ ಕುಟುಂಬದಲ್ಲಿ ಎಷ್ಟೋ ಅವಮಾನವನ್ನು ಹೊಂದಿದ್ದಾರೆ, ನೋವು ಪಟ್ಟಿರ್ತಾರೆ, ಮಾನಸಿಕವಾದಂಥ ನೋವು ಅನುಭವಿಸಿರ್ತಾರೆ. ಇವಾಗ ಅವರ ಕುಟುಂಬದ ಮೇಲೆ ಒಂದು ದೊಡ್ಡ ಅಪರಾಧ ಬಿದ್ದಂಗೆ ಆಗಿರುತ್ತೆ. ಅದು ಅವ್ರ ಮನೆಯಲ್ಲಿ ಹೆಣ್ಣು ಕೊಡೋದಾಗಲಿ ಅಥವಾ ಗಂಡು ತಗೊಳ್ಳೋದಕ್ಕಾಗಲಿ ಯಾರು ಮುಂದೆ ಬರ್ತಾರೆ? ಇಂಥ ಅವಮಾನವನ್ನು ಅವರು ಒಂದು ವೇಳೆ ಅವರು ಧೈರ್ಯವಾಗಿ ನಿಂತು ಅವರು ಕಾನೂನಿಗೆ ಒಳಪಡಿಸಿ ಅದು ತನಿಖೆ ಆಗುವ ತನಕ ಅವರು ತಾಳ್ಮೆಯಾಗಿ ಇದ್ದಾರೆ. ಬೇರೆಯವರಾಗಿದ್ದರೆ ಪ್ರಾಣನೇ ಕಳ್ಕೊಂಡಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಿದ್ರು? ಅವ್ರು ಕೇಸ್ ಕೊಟ್ಟೋಂಥವ್ರು ಹೊಣೆ ಆಗ್ತಿದ್ರ? ಅಷ್ಟು ಇವಾಗ ನಾನು ಹೇಳುವಂಥದ್ದು ಏನಂದರೆ, ನಾನು KCS ಇದರಲ್ಲಿ ಸಂಚಾಲಕರಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಅಲ್ಲಿ ನಮಗೆ ಬಂದಿರುವಂಥ ವಿಷಯ ಏನಂದರೆ, ಅವ್ರ ಕುಟುಂಬದವರು ಎಷ್ಟು ನೋವು ಪಟ್ಟಿರ್ತಾರೆ. ಅವರು ಇವಾಗ ತನಿಖೆ ಮಾಡಿದ್ದಾರೆ. SP ಅರುಣ್ ಸರ್ ಅವರು ತನಿಖೆ ಮಾಡಿದಾಗ ಅಲ್ಲಿ ಏನೂ ನಡೆದಿಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ. ಅವರಿಗೆ ತುಂಬ ನಾವು ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಸರ್, ನಿಮ್ಮ ಅಧಿಕಾರ ಒಳ್ಳೆಯ ರೀತಿಯಲ್ಲಿ ನೀವು ಒಂದು ತೀರ್ಪನ್ನು ಅಲ್ಲಿ ಕೊಟ್ಟಿದ್ದೀರ, ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟಿದ್ದೀರ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ನಾನು ನಿಮಗೆ ಸಲ್ಲಿಸ್ತಾ ಇದ್ದೀನಿ ಸರ್. ಎರಡನೇ ಮತ್ತೆ ಇನ್ನು ನಮಗೆ ಬೇಕಾಗಿರುವಂಥದ್ದು ಏನು ಅಂದರೆ, ಈಗ ಅವರು ಮಾನನಷ್ಟ ಪಟ್ಟಿದ್ದಾರೆ, ಅನುಭವಿಸಿದ್ದಾರೆ ಅವರ ಕುಟುಂಬದವರು. ಅವರಿಗೆ ಈಗ ಏನು ಉತ್ತರ ಕೊಡ್ತೀರಾ ನೀವು? ನಮ್ಮ ಕಾನೂನು ಪ್ರಕಾರವಾಗಿ ನೀವು ಏನು ಈಗ ಕಾನೂನುಬದ್ಧವಾಗಿ ನೀವು ಏನು ಆ್ಯಕ್ಷನ್ ತಗೊಳ್ತೀರಾ? ಅದು ನಮಗೆ ಮುಖ್ಯವಾಗಿ ಬೇಕು. ಅಷ್ಟಕ್ಕೆ ಅವರು ಅಲ್ಲಿ ಏನು ಕಂಡು ಬಂದಿಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ರೆ ಇನ್ನು ಈ ಅನೇಕರು ಹೆದ್ದೋಡ್ತಾರೆ ಕ್ರೈಸ್ತರ ಮೇಲೆ. ಗಲಭೆ ಎಬ್ಬಿಸೋಕ್ಕೆ, ಅವರು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇದು ಸ್ವತಂತ್ರ ಭಾರತ ದೇಶ. ಹಿಂದೂ ಆಗಲಿ ಕ್ರೈಸ್ತರಾಗಲಿ ಮುಸಲ್ಮಾನರಾಗಲಿ ಸ್ವತಂತ್ರವಾಗಿ ಬದುಕೋದಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಅವರವರ ದೇವರುಗಳನ್ನು ಆರಾಧನೆ ಮಾಡೋದಕ್ಕೆ ಅಧಿಕಾರ ಇದೆ. ಅಂಥದ್ರಲ್ಲಿ ಅವರು ಈ ರೀತಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯ ಅನಿಸುತ್ತೆ? ಅದಕ್ಕೆ ಕಾನೂನುಬದ್ಧವಾಗಿ ನೀವು ಆದಷ್ಟು ಬೇಗನೆ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಇನ್ನೂ ಎರಡನೇದಾಗಿ ಏನಂದರೆ, ಈಗ ನಾವು ಒಂದು ಊಟ ಹಾಕಿದ್ರೆ ಮತಾಂತರ ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡಿದ್ರೆ ಮತಾಂತರ ಅಂತಾರೆ, ಬಟ್ಟೆ ಕೊಟ್ಟರೆ ಮತಾಂತರ ಅಂತಾರೆ. ಅದೆಲ್ಲವೂ ಹಿಂದೂಗಳು ಸಹ ಮಾಡ್ತಾರೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹಿಂದೂಗಳಿದ್ದಾರೆ. ಅವರು ದೇವಸ್ಥಾನಗಳ ಮುಂದೆ ಅನ್ನದಾನ ಮಾಡ್ತಾರಲ್ವ, ಅದು ಮತಾಂತರ ಮಾಡ್ದಂಗೆ. ಬಟ್ಟೆ ಕೊಡ್ತಾರೆ, ಮತಾಂತರ ಮಾಡ್ದಂಗೆ. ರೇಷನ್ ಕೊಡ್ತಾರೆ, ಕಿಟ್ಟುಗಳನ್ನ ಕೊಡ್ತಾರೆ ಕಷ್ಟಗಳಲ್ಲಿ ಇರುವಂಥವ್ರಿಗೆ, ಅದು ಮತಾಂತರ ಮಾಡ್ದಂಗೆ. ಹಿಂದೂಗಳು ಮಾಡೋವಂಥದ್ದೆಲ್ಲ ಮತಾಂತರ ಅಲ್ಲ. ಕ್ರೈಸ್ತರು ಏನೇ ಮಾಡಿದ್ರು ಅದು ಮತಾಂತರ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ನ್ಯಾಯ ಅನಿಸುತ್ತೆ? ಇದೆಲ್ಲ ನಮಗೆ ಸೂಕ್ತವಾದ ರೀತಿಯಲ್ಲಿ ನಮಗೆ ನ್ಯಾಯ ಕೊಡಲೇಬೇಕು.
ಅನೈತಿಕ ಸಂಬಂಧ ಅಂತ ಹೇಳ್ತಾರಲ್ಲ, ಅವ್ರ ಮನೆಗೆ ಎಷ್ಟು, ಅವರ ಮನೆಯವರ ಮೇಲೆ ಎಷ್ಟು ಇವಾಗ ನೋವಿರುತ್ತೆ, ಅವರಿಗೆ ಎಷ್ಟು ಕೆಟ್ಟ ಅಪರಾಧ ಬಂದಿರುತ್ತೆ, ಅದನ್ನೆಲ್ಲ ಯಾವ ರೀತಿ ಪರಿಹಾರ ಕೊಡ್ತಾರೆ ಅವ್ರಿಗಾಗಿರುವಂಥ ಅವಮಾನನ ಯಾವ ರೀತಿ ಪರಿಹಾರದ ರೂಪದಲ್ಲಿ ಅವ್ರಿಗೆ ಕೊಡ್ತಾರೆ? ನಾವು ಬಯಸೋದು ಇಷ್ಟೇ. ಈಗ ಯಾರು ಕೇಸನ್ನು ದಾಖಲೆ ಮಾಡಿರ್ತಾರೋ, ಸುಳ್ಳು ಕೇಸನ್ನು ದಾಖಲೆ ಮಾಡಿರ್ತಾರೋ, ಅವರು ಮೀಡಿಯಾದಲ್ಲಿ ನಾನು ಮಾಡಿರೋದು ತಪ್ಪು, ನಾನು ಸುಳ್ಳಾಗಿ ನನ್ನ ಅಪರಾಧನ ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡಿದ್ದೀನಿ, ಅದು ನನ್ನ ತಪ್ಪು ಅಂತೇಳ್ಬಿಟ್ಟು ಅವರು ಕ್ಷಮಾಪಣೆ ಕೇಳಬೇಕು. ಸೆಕ್ಷನ್ 356 ಪ್ರಕಾರ ಮಾನನಷ್ಟ ಪರಿಹಾರ ಕಟ್ಕೊಡ್ಬೇಕು. ಯಾಕಂದರೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಸಹ ಯಾರು ಈ ರೀತಿಯಾಗಿ ಮಾಡಬಾರ್ದು. ಅವರು ಮಾಡಿರುವಂಥ ರೀತಿಯಲ್ಲಿ ನಾವು ಒಬ್ಬ ಕ್ರೈಸ್ತರಾಗಿ ನಾವೇನಾದರೂ ಹಿಂದೂ ಅವರಿಗೆ ಮಾಡಿದರೆ ಸುಮ್ಮನೆ ಇರ್ತಿದ್ರ ಸಂಘಟನೆಯವರು? ಇರಲಿಲ್ಲ. ಆದರೆ ಕ್ರೈಸ್ತರು ತಾಳ್ಮೆಯಿಂದ ಇದ್ದು ಅವರು ಕಾನೂನಿಗೆ ಒಳಪಡಿಸಿ ಅದನ್ನು ಪರಿಶೀಲನೆ ಮಾಡುವ ತನಕ ಅವರು ತಾಳ್ಮೆ ಆಗಿದ್ದಾರೆ. ಈಗ ನಮಗೆ ಬೇಕಾಗಿರೋದು ಇಷ್ಟೇ ಸರ್, ನಮಗೆ ನ್ಯಾಯ ಬೇಕು. ಅವನು ಯಾರಾದರೆ ಸುಳ್ಳು ಅಪರಾಧ ಹಾಕಿ ಕೇಸ್ ಕೊಟ್ಟಿದ್ದಾರೋ ಅವರಿಗೆ ಕಾನೂನುಬದ್ಧವಾಗಿ ಏನು ಶಿಕ್ಷೆ ಕೊಡಬೇಕೋ ಅದನ್ನು ಶಿಕ್ಷೆ ಕೊಡಲೇಬೇಕು. ಇದು ನಾವು ಬಯಸುವಂಥದ್ದು.